ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಲೆನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ಕರ್ಣ ರಸಾಯನ ಮೆಲ್ತಂ ಭಾರತಂ ಇದನ್ನ ಬರೆದವರು ಪಂಪ. ಇದು ಹಳೆಗನ್ನಡದಲ್ಲಿದೆ. ನಾವು ಹೊಸಗನ್ನಡದಲ್ಲಿ ನನಗೆ ತಿಳಿದಷ್ಟು ನಾ ಹೇಳ್ತೇನೆ. ಅಂಗರಾಜ ಕರ್ಣನ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. ನಾನು ಅಂಗರಾಜ ಕರ್ಣನ ಬಗ್ಗೆ ಹೇಳ್ತಿದ್ದೀನಿ. ಕರ್ಣನ ಬಗ್ಗೆ ಕೆಲವೊಮ್ಮೆ ಕನಿಕರ ಅನಿಸುತ್ತದೆ, ಹಾಗೆ ಮತ್ತೊಮ್ಮೆ ಅವನ ಬಗ್ಗೆ ಸಿಟ್ಟು ಬರುತ್ತದೆ. ಹಾಗೆ ಎಲ್ಲರಿಗೂ ಬೆಳಕನ್ನು ನೀಡುವ ಸೂರ್ಯ ಇವನ ತಂದೆ, ಶ್ರೀಕೃಷ್ಣನ ಸೋದರಿ ಅತ್ತೆಯಾದ ಕುಂತಿ ಇವನ ತಾಯಿ, ಮೇಲಾಗಿ ಹುಟ್ಟಿನಿಂದಲೇ ಬಂದ ಕವಚ ಕುಂಡಲಗಳು, ಕೊಡಗೈ ದಾನಿ ಎಂಬ ಹೆಸರು ಬೇರೆ. ಅರ್ಜುನನಷ್ಟೇ ಶ್ರೇಷ್ಠ ಬಿಲ್ಲುಗಾರಿತ, ಆದರೆ ತಾಯಿಯ ಪ್ರೇಮ ಇವನಿಗೆ ಸಿಗಲಿಲ್ಲ. ಈತನ ಪರಿಸ್ಥಿತಿ ಶಿಶುವಾಗಿ ಶ್ರೀಕೃಷ್ಣನ ನಾಟಕದಲ್ಲಿ ಒಂದು ಪಾತ್ರವಾಗಿ ಉಳಿದುಬಿಟ್ಟ. ಗಂಗೆಯಲ್ಲಿ ತೇಲಿ ಬಂದ ಶಿಶುವನ್ನು ಅಧಿರಥ ಎಂಬ ಸೂತನು ರಕ್ಷಿಸಿ ಪೋಷಿಸಿದನು. ಕವಚ ಕುಂಡಲಗಳೊಂದಿಗೆ ಹುಟ್ಟಿದ್ದರಿಂದ ಇವನಿಗೆ ವಸುಸೇನ ಎಂಬ ಹೆಸರಾಯಿತು. ಕರ್ಣ ಕುಂಡಲದೊಂದಿಗೆ ಜನಿಸಿದ್ದರಿಂದ ಇವನಿಗೆ ಕರ್ಣ ಎಂಬ ಹೆಸರು ಅದೇ ಸ್ಥಿರವಾಗಿ ಉಳಿತು. ಸೂತನು ಬೆಳೆಸಿದ್ದರಿಂದ ಸೂತಪುತ್ರ ಎಂತಲೂ, ಅಂಗದೇಶದ ರಾಜನಾಗಿದ್ದರಿಂದ ಅಂಗರಾಜ ಎಂತಲೂ, ರಾಧೆಯ ಮುದ್ದು ಮಗನಾಗಿದ್ದರಿಂದ ರಾಧೆ ಅಂತಲೂ ಇವನಿಗೆ ಹೆಸರಿದೆ. ಇವನ ಜೀವನವೆಲ್ಲ ದುರಂತಗಳೇ ತುಂಬಿದ್ದು, ಇವನ ದುರಂತ ನಾಯಕನೆಂದೇ ನಮಗೆ ಗೋಚರಿಸುತ್ತಾನೆ. ಗ್ರಂಥಗಳಲ್ಲಿ ವ್ಯಾಸರು ಇವನ ಒಳ್ಳೆಯ ಗುಣಗಳನ್ನು ಚಿತ್ರಿಸುವಂತೆ ಕೆಟ್ಟ ಗುಣಗಳನ್ನು ಚಿತ್ರಿಸಿದ್ದಾರೆ. ಇವನ ಸುಗುಣಗಳೆಲ್ಲ ದುರ್ಗುಣಗಳು ತಿಂದು ಹಾಕಿವೆ. ಇದಕ್ಕೆ ವಿಧಿಯು ಎಷ್ಟು ಕಾರಣವೋ ಅಷ್ಟೇ ಕಾರಣ ಸ್ವತಃ ಕರ್ಣನೂ ಆಗಿದ್ದಾನೆ. ವ್ಯಾಸರು ದುರ್ಯೋಧನನನ್ನು ಅಧರ್ಮ ವೃಕ್ಷವೆಂದು ಹೇಳಿ ಕರ್ಣನನ್ನು ಅದರ ಕಾಂಡ ಎಂದೇ ಹೇಳಿದ್ದಾರೆ. ಹಾಗೆ ನೋಡಿದರೆ ಹುಟ್ಟಿನಿಂದಲೇ ಇವನ ದುರಂತ ಕಥೆ ಪ್ರಾರಂಭವಾಯಿತು. ಕುಂತಿಗೆ ಮದುವೆ ಆದ ನಂತರ ಹುಟ್ಟಿದ್ದರೆ ಬಹುಶಃ ಇವನೇ ಕುರು ಸಾಮ್ರಾಜ್ಯ ಚಕ್ರವರ್ತಿಯಾಗುತ್ತಿದ್ದನೇನೋ. ಆಗ ಬಹುಶಃ ಯುದ್ಧವೂ ನಡೆಯುತ್ತಿರಲಿಲ್ಲ. ಏಕೆಂದರೆ ಇವನ ಪರಾಕ್ರಮ ಮತ್ತು ಸ್ವಾಮಿ ನಿಷ್ಠೆ ನೆಚ್ಚಿಕೊಂಡೇ ದುರ್ಯೋಧನನು ಯುದ್ಧಕ್ಕೆ ಸಿದ್ಧನಾಗಿದ್ದು. ಆದರೆ ಅಧರ್ಮದ ಪರ ನಿಂತಿದ್ದರಿಂದ ಇವನಿಗೆ ದೈವವು ಒಲಿಯಲೇ ಇಲ್ಲ. ಸ್ನೇಹಕ್ಕೆ ಕಟ್ಟು ಬಿದ್ದು ದುರ್ಯೋಧನ ಅಧರ್ಮ ಕಾರ್ಯಗಳಿಗೆ ನೇರವಾಗಿ ಹೆಸರನ್ನು ಕೆಡಿಸಿಕೊಂಡನು. ಕೊನೆಗೆ ದಾನಿಯಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದನು. ಸೂರ್ಯನು ಎಚ್ಚರಿಸಿದರೂ ಬ್ರಾಹ್ಮಣ ವೇಷದಲ್ಲಿ ಬಂದ ಇಂದ್ರನಿಗೆ ಕವಚ ಕುಂಡಲಗಳನ್ನು ದಾನ ಮಾಡಿಯೂ ಆಪತ್ತನ್ನು ಬರಮಾಡಿಕೊಂಡ. ಇಂದ್ರನಿಂದ ದೊರೆತ ಶಕ್ತಾಯುಧವೂ ಸಹ ಫಲ ನೀಡಲಿಲ್ಲ. ಭಗವಂತನ ಪವಾಡದಿಂದ ಅವನ ಸರ್ಪಾಸ್ತ್ರವು ಗುರಿ ತಪ್ಪಿ ಅರ್ಜುನನು ಬದುಕಿ ಉಳಿದನು. ಇಟ್ಟ ಗುರಿಯನ್ನು ಬದಲಾಯಿಸುವುದಿಲ್ಲ, ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲ ಎಂಬ ಇವನ ಪ್ರತಿಜ್ಞೆಯಾಗಿತ್ತು. ಕರ್ಣನಿಗೆ ಇಬ್ಬರು ಪತ್ನಿಯರಿದ್ದರು. ಸತ್ಯಸೇನನ ಪುತ್ರಿಯಾದ ವೈಶಾಲಿಯು ಕರ್ಣ ಜ್ಯೇಷ್ಠ ಪತ್ನಿ. ಋಷಿಸೇನ ಮತ್ತು ಋಷಿಕೇತು ವೈಶಾಲಿಯ ಪುತ್ರರು. ಕರ್ಣನು ತನ್ನ ಎರಡನೇ ಪತ್ನಿಯಾದ ಸುಪ್ರಿಯಾ ಎಂಬುವಳಲ್ಲಿ ಚಿತ್ರಸೇನ, ಸತ್ಯಸೇನ, ಸುಷೇಣ, ಶತ್ರುಂಜಯ, ದ್ವಿಪಾದ, ಬಾಣಸೇನ ಮತ್ತು ಪ್ರಸೇನ ಎಂಬ ಪುತ್ರರು ಪಡೆದನು. ಕರ್ಣನು ಸಹ ಕೌರವ ಪಾಂಡವರೊಂದಿಗೆ ದ್ರೋಣರಲ್ಲಿ ವಿದ್ಯೆ ಕಲಿತನು. ಆದರೆ ದ್ರೋಣರು ಕರ್ಣನಿಗೆ ಬ್ರಹ್ಮಾಸ್ತ್ರವನ್ನು ಬೋಧಿಸಲಿಲ್ಲವಾದ್ದರಿಂದ ಅವನು ಮುನಿಸಿಕೊಂಡು ಪರಶುರಾಮನಲ್ಲಿಗೆ ಹೋಗಿ ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯೆ ಕಲಿತನು. ಅದರಲ್ಲಿಯೂ ಸಹ ದುರಾದೃಷ್ಟ, ಕರ್ಣನ ಬೆನ್ನು ಬಿಡಲಿಲ್ಲ. ಒಮ್ಮೆ ಪರಶುರಾಮನು ತನ್ನ ತಲೆಯನ್ನು ಕರ್ಣನ ತೊಡೆಯ ಮೇಲಿಟ್ಟು ಮಲಗಿ ನಿದ್ರೆಗೆ ಹೋದನು. ಆಗ ಇಂದ್ರನು ವಜ್ರದುಂಬಿಯಾಗಿ ಕರ್ಣನ ತೊಡೆಯನ್ನು ಕೊರೆಯಲಾರಂಭಿಸಿದಾಗ ರಕ್ತ ಕೊಡೆಯ ಹರಿಯಿತು. ಗುರುವಿಗೆ ನಿದ್ರಾಭಂಗವಾಗಬಾರದೆಂದು ಉದ್ದೇಶದಿಂದ ಕರ್ಣ ನೋವನ್ನು ಸಹಿಸಿಕೊಂಡನು. ಸ್ವಲ್ಪ ಸಮಯದ ನಂತರ ರಕ್ತದಿಂದ ಪರಶುರಾಮ ಶಿರೋಭಾವು ವಧೆಯಾದಾಗ ಅವರಿಗೆ ಎಚ್ಚರವಾಯಿತು. ಮೊದಲು ಪರಶುರಾಮ ಕರ್ಣನ ಗುರುಭಕ್ತಿಗೆ ಪ್ರಸನ್ನನಾದರು. ನಂತರ ವಿಷಯ ತಿಳಿದು, ನೀನು ಸುಳ್ಳು ಹೇಳಿ ನನ್ನಲ್ಲಿ ವಿದ್ಯೆಯನ್ನು ಕಲಿತೆ, ಆದ್ದರಿಂದ ಆಪತ್ಕಾಲದಲ್ಲಿ ನಾನು ಕಲಿಸಿಕೊಟ್ಟ ವಿದ್ಯೆಯು ನಿನಗೆ ನೆನಪಿಗೆ ಬಾರದಿರಲಿ ಎಂದು ಶಪಿಸಿದನು. ಇದಾದ ಮೇಲೆ ಕರ್ಣನು ತಿಳಿಯದೆ ಒಮ್ಮೆ ಒಬ್ಬ ಋಷಿಯ ಹೋಮಧೇನುವನ್ನು ಸಂಹರಿಸಿದನು. ಇದರಿಂದ ಕೋಪಗೊಂಡ ಋಷಿಯು ಆಪತ್ಕಾಲದಲ್ಲಿ ರಣರಂಗದಲ್ಲಿ ನಿನ್ನ ರಥದ ಚಕ್ರವನ್ನು
ಭೂದೇವಿಯು ನುಂಗಲಿ ಎಂದು ಶಪಿಸಿದನು. ಕೃಷ್ಣನು ರಾಯಭಾರಿಯಾಗಿ ಹಸ್ತಿನಾವತಿಗೆ ಬಂದಾಗ ಅವನು ಕರ್ಣನನ್ನು ಏಕಾಂತದಲ್ಲಿ ಸಂಧಿಸಿ, ಕರ್ಣ, ಪಾಂಡವರು ನಿನ್ನ ಸ್ವಂತ ಸಹೋದರರು. ನೀನು ಕೌಂತೆಯ ಮಗ. ನೀನು ಪಾಂಡವರಲ್ಲಿಗೆ ಬಂದು ಬಿಡು. ನೀನೇ ಚಕ್ರವರ್ತಿಯಾಗುತ್ತೀಯಾ ಎಂದು ಹೇಳಿ ಕರ್ಣನ ಮನಸ್ಸನ್ನು ಕಲಕಿದನು. ಆಗ ಕರ್ಣನು ಕೊಟ್ಟ ಉತ್ತರವು ಮಾರ್ಮಿಕವಾಗಿದೆ. ಕೃಷ್ಣ, ದಯವಿಟ್ಟು ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ. ಇದು ಯುಧಿಷ್ಠಿರನಿಗೂ ತಿಳಿದರೆ ಆ ಧರ್ಮಾತ್ಮನು ರಾಜ್ಯವನ್ನು ನನಗೆ ಒಪ್ಪಿಸಿಬಿಡುತ್ತಾನೆ. ನಾನು ಅದನ್ನು ದುರ್ಯೋಧನನಿಗೆ ಒಪ್ಪಿಸುತ್ತೇನೆ. ನಾನು ಸ್ವಾಮಿ ದ್ರೋಹ ಮಾಡಲಾರೆ. ಕೃಷ್ಣನು ಹೋದ ಮೇಲೆ ಕರ್ಣನು ಅಕ್ಕಟಕ ಕುರುಪತಿಗೆ ಕೇಡಾಯಿತು ಎಂದು ಮರುಗಿದನು. ಇದಾದ ನಂತರ ಕುಂತಿಯು ಕರ್ಣನನ್ನು ಏಕಾಂತದಲ್ಲಿ ಸಂಧಿಸಿ ಈ ವಿಷಯವನ್ನು ತಿಳಿಸಿ ತನ್ನ ಮಕ್ಕಳನ್ನು ಕಾಪಾಡುವಂತೆ ತಿಳಿಸಿದಳು. ಆಗ ಕರ್ಣನು, ತಾಯಿ, ನೀನು ಕೇಳಬಾರದನ್ನು ಕೇಳುತ್ತಿದ್ದೀಯಾ? ಪಾಂಡವರು ನಿನ್ನ ಮಕ್ಕಳಾಗಿ ದುರ್ಯೋಧನನು ನನ್ನನ್ನು ಸಾಕುತ್ತಿದ್ದಾನೆ. ಆದರೆ ತಾಯಿಯ ಋಣವನ್ನು ತೀರಿಸಲು ಅರ್ಜುನನನ್ನು ಹೊರತುಪಡಿಸಿ ಮಿಕ್ಕ ಪಾಂಡವರನ್ನು ನಾನು ಕೊಲ್ಲುವುದಿಲ್ಲ ಎಂದು ಹೇಳಿ ಕಳಿಸಿದನು. ಹೀಗೆ ಕರ್ಣ ಮನಸ್ಸಿನಲ್ಲಿ ದ್ವಂದ್ವವನ್ನು ಪ್ರಾರಂಭವಾಗಿ ಪಾಂಡವರ ಬಗ್ಗೆ ಅವನ ಮನಸ್ಸು ಮೃದುವಾಯಿತು. ಭಾರತದ ಯುದ್ಧವು ನಿಶ್ಚಯವಾದಾಗ ಭೀಷ್ಮನ ಮೊದಲಿಕೆಯ ಮಾತುಗಳನ್ನು ಕೇಳಿ, ಈ ಮುದುಕ ರಣರಂಗದಲ್ಲಿ ಇರುವ ತನಕ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಹೊರಟು ಹೋದನು. ಯುದ್ಧದ 16ನೇ ದಿನ ಕರ್ಣನು ಪ್ರಧಾನ ಸೇನಾಧಿಪತಿಯಾಗಿ ಅರಿವೀರ ಭಯಂಕರನಂತೆ ಯುದ್ಧ ಮಾಡಿ ಅರ್ಜುನನಿಂದ ಹತನಾದನು. ಕರ್ಣನು ವೀರಸ್ವರ್ಗಕ್ಕೆ ನಡೆಯಲು ದುರ್ಯೋಧನನು ಬಿಕ್ಕಿ ಬಿಕ್ಕಿ ಅತ್ತನು. ಈ ಪ್ರಕಾರ ಕರ್ಣನು ಉಂಡ ಮನೆ ಋಣವನ್ನು ತೀರಿಸಿದನು. ಈಗ ಕಾವ್ಯ ಪರಿಚಯವನ್ನು ನೋಡೋಣ. ಕರ್ಣನ ಬಗ್ಗೆ, ಕರ್ಣನ ವೀರತ್ಯಾಗವನ್ನು ನೋಡುವುದು, ಕರ್ಣನ ಎಲ್ಲ ಥರದ ತನ್ನ ಜೀವನದಲ್ಲಿ ಯಾವ್ಯಾವ ಘಟನೆ ನಡೆದು ಈ ಎಲ್ಲ ಈ ಸಮರಿಯಲ್ಲಿದೆ. ಈಗ ಕಾವ್ಯ ಪರಿಚಯ ಅಂತ ನೋಡಿದಾಗ, ಕನ್ನಡದ ಆದಿ ಮಹಾಕವಿ ಎಂದು ಖ್ಯಾತನಾದ ಪಂಪ ಚಂಪೂಕಾವ್ಯ ಪರಂಪರೆಯ ಶಿಖರಪ್ರಾಯ ಕವಿ. ಮತ್ತಿವರು ಪೂರ್ವಜರು ಎಲ್ಲಿಂದ ಬಂದಿರ್ತಾರಂದ ಆಂಧ್ರ ಪ್ರದೇಶ ವೆಂಗಿಮಂಡಲ ಪ್ರಾಂತದ ವೆಂಗಿಪಲು ಎಂಬ ಅಗ್ರಹಾರದಿಂದ ಬಂದಿರ್ತಾರೆ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ. ಪಂಪ ಹುಟ್ಟಿದ್ದು ಕ್ರಿಸ್ತ ಶಕ 802ರಲ್ಲಿ. ದೇವೇಂದ್ರ ಮುನಿಯರು ಈತನ ಗುರುಗಳು. ಇವರ ಪಂಪನ ಕಾವ್ಯಗಳು ಎರಡು: ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಮ. ಆದಿಪುರಾಣವು ಮೊದಲನೇ ತೀರ್ಥಂಕರನಾದ ಪುರುದೇವ ಅಥವಾ ಋಷಭದೇವನನ್ನು ಕಥಾನಾಯಕನಾಗಿ ಮಾಡಿಕೊಂಡು ರಚಿತವಾದ ಜೈನ ಪುರಾಣ ಕಾವ್ಯ. ಜಿನಸೇನಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿದ ಪೂರ್ವಪುರಾಣ ಇದರ ಆಕರ ಗ್ರಂಥ. ಕನ್ನಡದ ಕವಿ ಮಹಾಕವಿ ಎಂದು ಖ್ಯಾತನಾದ ಪಂಪನ ಚಂಪೂ ಕಾವ್ಯ ಆದಿಪುರಾಣ ಧಾರ್ಮಿಕ ಕಾವ್ಯವಾದರೆ, ವಿಕ್ರಮಾರ್ಜುನ ವಿಜಯವು ಲೌಕಿಕ ಕಾವ್ಯ. ವ್ಯಾಸ ಭಾರತದಿಂದ ಪ್ರಭಾವಿತವಾದ ಒಂದು ಐತಿಹಾಸಿಕ ಮಹಾಕಾವ್ಯ. ಕವಿಯು ತನ್ನ ಆಶ್ರಯದಾತನ ಅರಕೇಸರಿಯನ್ನು ಮಹಾಭಾರತ ಅರ್ಜುನನೊಂದಿಗೆ ಸಮೀಕರಿಸಿ ಕಾವ್ಯವನ್ನು ಹೇಳುವನು. ಮಹಾಭಾರತದಲ್ಲಿ ಬರುವ ಅರ್ಜುನನನ್ನು ತನ್ನ ಆಶ್ರಯದಾತನಾದ ಅರಕೇಸರಿಯನ್ನು ಹೋಲಿಸಿದ್ದಾರೆ. ಮಹಾಭಾರತದಲ್ಲಿರುವ ಅರ್ಜುನ ಮತ್ತು ಕರ್ಣರ ನಡುವಿರುವ ಯುದ್ಧವನ್ನು ಇಲ್ಲಿ ಈ ಪದ್ಯದಲ್ಲಿ ಅದ್ಭುತವಾಗಿ ವಿವರಿಸಿದ್ದಾರೆ. ಮತ್ತು ಅರಕೇಸರಿಯನ್ನು ತನ್ನ ಅರ್ಜುನನೊಂದಿಗೆ ಹೋಲಿಸಿ ಈ ಕಾವ್ಯವನ್ನು ರಚಿಸಿದ್ದಾರೆ. ಪಂಪ ಈ ಎರಡು ಚಂಪೂ ಕೃತಿಗಳು ಕನ್ನಡ ಸಾಹಿತ್ಯ ಪರಂಪರೆಗೆ ಭದ್ರವಾದ ಬುನಾದಿ ಹಾಕಿಕೊಟ್ಟಿವೆ. ಪ್ರಸ್ತುತ ಕಾವ್ಯಭಾಗವನ್ನು ಪಂಪ ಭಾರತ ಕರ್ಣಪರ್ವದ 12ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಮತ್ತು ಈ ಕಾವ್ಯದ ಆಶಯ ಏನೆಂದರೆ, ಜಗತ್ತಿನ ಮಹಾಕಾವ್ಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಮಹಾಭಾರತದ ಕಥೆ ಪ್ರಾಚೀನ ಭಾರತದ ಕಥೆಯೂ ಆಗಿದೆ. ಈ ಕಥೆಯನ್ನು ಯಾರು ಯಾವ ಕಾಲದಲ್ಲಿ ಓದಿದರೂ ಅದು ತಮ್ಮದೇ ಕಥೆ ಎಂಬ ಭಾವ. ಪಾತ್ರಗಳು ಮಾನವನ ಸಹಜ ಗುಣಗಳಿಂದ ಭಾವನೆಗಳಿಂದ ಕೂಡಿ ನಡೆದಾಡುತ್ತಿರುತ್ತವೆ ಭಾಸವಾಗುತ್ತದೆ. ಅವರ ಸಂಘದಲ್ಲಿ ತಮ್ಮ
ನಮ್ಮ ವ್ಯಕ್ತಿತ್ವ ಇನ್ನಷ್ಟು ಹಸನಾಗುತ್ತದೆ. ಹಾಗೆ ದುಷ್ಟತನ ದುರ್ಗುಣಗಳನ್ನು ತೊರೆಯಬೇಕ ಪ್ರಜ್ಞೆಯು ಜಾಗೃತವಾಗುತ್ತದೆ. ಮಹಾಭಾರತವನ್ನು ಕೇವಲ ದಾಯಾದಿ ಎಂದು ಭಾವಿಸದೆ ಮಾನವನ ಜನಾಂಗಕ್ಕೆ ಸದಾ ಬೆಳಕು ತೋರುವ ಮಹಾಕೃತಿ ಎಂದು ವಿದ್ವಾಂಸರು ಪರಿಗಣಿಸಿದ್ದಾರೆ. ಈ ಮಹಾಭಾರತದಲ್ಲಿ ಬರುವ ಪ್ರಮುಖ ಪಾತ್ರಗಳಲ್ಲಿ ಏಕಚಿತ್ತದಿಂದ ನೆನೆಯಲು ತಕ್ಕವನು ಕರ್ಣನೊಬ್ಬನೇ. ಮತ್ತೆ ಯಾರೂ ತಕ್ಕವರಲ್ಲ. ಕರ್ಣನಿಗ್ಯಾರು? ಕರ್ಣ ಪೆಂಪು, ಕರ್ಣ ಸತ್ಯಸಂಧತೆ, ಕರ್ಣನ ಪರಾಕ್ರಮ, ಕರ್ಣನ ತ್ಯಾಗ ಇವೇ ಮೊದಲಾದ ಕರ್ಣನ ವಿಚಾರಗಳಿಂದ ತುಂಬಿ ಭಾರತವು ಕರ್ಣ ರಸಾಯನವಾಗಿರುವುದಲ್ಲವೇ? ಹೀಗೆ ಕರ್ಣನು ಸಾಯಲು ಪಾಂಡವ ಸೈನ್ಯವು ಬೊಬ್ಬೆರೆದು ಸಂಭ್ರಮಗೊಂಡಿದೆ ಅಂತ ಪಂಪಕವಿ ಈ ಪಂಪಭಾರತದಲ್ಲಿ ತಾವು ಬರೆದಿರುವಂಥ ಕರ್ಣ ಪರ್ವದಲ್ಲಿ ಈ ರೀತಿಯಾದ ಕಥೆಯನ್ನು ಹೇಳಿದ್ದಾರೆ. ಮತ್ತು ಕರ್ಣನು ಖಳನಾಯಕ ದುರ್ಯೋಧನ ಪಕ್ಷದಲ್ಲಿದ್ದರೂ ಆತನ ಪರಾಕ್ರಮವನ್ನು ದೊರೆ ಆಶ್ರದಾತ ಅರಿಕೇಸರಿಯನ್ನು ಮರೆತು ಪಂಪಕವಿ ಕೊಂಡಾಡಿದ್ದಾನೆ. ಭಾರತದ ಕವಿಗಳೆಲ್ಲರೂ ಪಾಂಡವ ಪಕ್ಷಪಾತಿಗಳೆಂದು ನಿರ್ವಾದ. ಪಂಪನು ಕರ್ಣನ ಎಲ್ಲ ಜೀವನದ ಘಟನೆಯನ್ನು ಇಲ್ಲಿ ಒಂದು ಸರೋವರವನ್ನಾಗಿ ಸ್ಪಷ್ಟಪಡಿಸುತ್ತಾರೆ. ಇಷ್ಟು ಕಥೆಯಲ್ಲಿ ನಾವು ನೋಡಬೇಕಾಗಿದ್ದು ನಮಗೆ ಕ್ವಶನ್ ಕೇಳಿದ್ರೆ ಕರ್ಣನ ಹುಟ್ಟು, ಕರ್ಣನ ಜೀವನದಲ್ಲಿ ನಡೆದಿರುವ ಅಪಮಾನ ಅವಮಾನಗಳು ಮತ್ತು ಅವನು ಹೇಗೆ ಪರಾಕ್ರಮಿ ಮತ್ತು ಯಾವ ಥರದ ತ್ಯಾಗಿ ಮತ್ತು ತನ್ನ ಪ್ರಾಮಾಣಿಕೆ ಸ್ವಾಮಿನಿಷ್ಠೆ ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕಾಗಿದ್ದು. ಮತ್ತು ಇದು ಪೂರ್ತಿ ಎಂಡ್ ಮಟ್ಟ ನೋಡಿ. ನಿಮ್ಗೆ ಸ್ಪೀಡ್ ಬೇಕಾದರೆ ಸ್ಪೀಡ್ ಓಡಿಸ್ಕೊಂಡು ನೋಡಿ. ಅಂದರೆ ಇದನ್ನ ನಾನು ಸ್ಲೋ ಇಟ್ಟಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಬೇಕಂತ. ಮತ್ತು ಯಾವುದೇ ಕ್ವಶನ್ ಕೇಳಿದ್ರೆ ಯಾವ ರೀತಿ ಬರಿಬೇಕಂತ ನಿಮಗೆ ಸ್ಟೋರಿ ನಿಮಗೆ ಸಿಕ್ಕಿರುತ್ತೆ ಅಂತ ಈ ವಿಡಿಯೋನಲ್ಲಿ ಅನ್ಕೋತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಹಾಕ್ತೀನಿ. ಈಗ ನಾವೇನು ನೋಡ್ಬೋದಂದ್ರೆ ಪದಗಳ ಅರ್ಥ ನೋಡುವುದು, ವಚನಗಳ ಅರ್ಥಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದರ ನೆಕ್ಸ್ಟ್ ಇದೆ. ಮತ್ತು ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಸಹ ಈ ವಿಡಿಯೋನಲ್ಲಿ ಪೂರ್ತಿ ಇದೆ.